ಇನ್ನು ಈ ಸುದ್ದಿಯನ್ನು ಇಡೀ ರಾಜ್ಯದ ಜನ ನೋಡಲೇಬೇಕು. ಯಾಕೆ ಅಂತ ಅಂದರೆ ನಾವೆಲ್ಲ ನಂಬಿಕೆ ಇಟ್ಕೊಂಡು ಬೇರೆ ಬೇರೆ ಅಂದರೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿರ್ತೀವಿ. ಅಲ್ಲಿ ಪಾಪ ಭಾಳಷ್ಟು ಜನ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ, ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್ ಫೋನ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡು ನಿಂತ್ಕೊಂಡ್ರೆ ಹೆಂಗಿರುತ್ತೆ ಪರಿಸ್ಥಿತಿ, ಅದೇ ರೀತಿಯಾದಂಥ ಸುದ್ದಿ ಇದು. ಈ ಥಿಯೇಟರ್ಗೆ ಹೋಗೋ ಮಹಿಳೆಯರೇ ಭಾಳ ಹುಷಾರಾಗಿರಬೇಕು. ಸಿನಿಮಾ ಥಿಯೇಟರ್ನ ಲೇಡೀಸ್ ಟಾಯ್ಲೆಟ್ನಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ. ವಾಶ್ರೂಮ್ಗೆ ಹೋಗಿದ್ದ ಮಹಿಳೆ ಯುವತಿಯರು ಒಂದು ಕ್ಷಣ ಬೆಚ್ಚು ಬಿದ್ದುಬಿಟ್ಟಿದ್ದಾರೆ ಪಾಪ. ಮಡಿವಾಳದ ಸಂಧ್ಯಾ ಥಿಯೇಟರ್ನಲ್ಲಿ ಕಾಮುಕರ ಕಣ್ಣು. ಕೂಡಲೇ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆ ಮಹಿಳೆಯರೇ ಒಪ್ಪಿಸಿದ್ದಾರೆ. ಅಪ್ರಾಪ್ತರನ್ನು ಬಳಸಿ ವಿಡಿಯೋ ಮಾಡಿರೋ ಕಾಮುಕರು. ಸಿನಿಮಾ ನೋಡಲು ಹೋಗಿದ್ದ ವೇಳೆ ಕ್ಯಾಮ್ರಾ ಇಟ್ಟಿದ್ದಾರೆ ನೋಡಿ ಕಿರಾತಕರು. ಘಟನೆಯ ಸಂಬಂಧ ಮಡಿವಾಳ ಠಾಣೆಯಲ್ಲಿ ಈಗಾಗಲೇ FIR ದಾಖಲಾಗಿದೆ. ಸಂಧ್ಯಾ ಥಿಯೇಟರ್ ಹಾಗೂ ಸಿಬ್ಬಂದಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಅಪ್ರಾಪ್ತರನ್ನ ವಶಕ್ಕೆ ಪಡೆದು ಯಾರು ನಿನಗೆ ಈ ವಿಡಿಯೋವನ್ನು ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳಿ ಈಗಾಗಲೇ ಆತನ ಬಾಯಿ ಬಿಡಿಸಿದ್ದಾರೆ. ಆತ ಒಂದು ಹೆಸರು ಹೇಳಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂಥವರು ತಪ್ಪಿತಸ್ಥರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಬಟ್ ಇಂಥ ಘಟನೆಗಳನ್ನು ನೋಡಿದಾಗ ಪಾಪ ಸಹಜವಾಗಿ ಯಾರಿಗೇ ಆದರೂ ಕೂಡ ಭಯ ಆಗುತ್ತೆ. ಅದರಲ್ಲೂ ಸಿನಿಮಾ ಥಿಯೇಟರ್ಗಳಿಗೆ ಎಂಜಾಯ್ ಮಾಡೋದಕ್ಕಂತ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾಮುಕರು ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿಕೊಳ್ತಾರೆ ಅಂತ ಅಂದಾಗ ನಿಜಕ್ಕೂ ಭಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಅಪ್ರಾಪ್ತ ಬಾಲಕ ಏನಿದ್ದಾನೆ ಕ್ಯಾಮ್ರಾ ಇಟ್ಟಿದ್ದಂಥ ಹುಡುಗ, ಆತನನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಜೊತೆಗೆ ಮಹಿಳೆಯರಂತೂ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಿಂಗಾಗ್ಬಿಟ್ರೆ ಈಗ ಮೊದಲೇ ಸಿನಿಮಾ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ. ಅಂದರೆ ಕನ್ನಡ ಚಿತ್ರರಂಗ ಯಾವಾಗಲೂ ಕೂಡ ಅದೊಂದು ಗೋಳು ಇದ್ದೇ ಇದೆ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿ. ಈ ಥಿಯೇಟರ್ನಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಆಗ್ತಾ ಇದ್ದರೆ ನಿಜಕ್ಕೂ ಕೂಡ ಜನ ಬರೋದಿಲ್ಲ. ಆ ಒಂದು ಭಯನೂ ಕೂಡ ಇದ್ದೇ ಇರುತ್ತೆ. ಸೊ ಹಂಗಾಗಿ ಯಾಕಪ್ಪ ಬೇಕು, ಆ ಥಿಯೇಟರ್ ಚೆನ್ನಾಗಿದೆಯೋ ಇಲ್ವೋ, ನಮಗೆ ಹಾಕಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಮನೇಲೇ ಎದ್ದು ಬಿಡ್ತಾರೆ. ಸೊ ಹಾಗಾಗಿ ಇಂಥ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ, ಗಂಭೀರವಾಗಿ ನೋಡಬೇಕಾಗುತ್ತೆ. ಮತ್ತು ಅಂಥವ್ರನ್ನ ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್ ಕುಮಾರ್, ನಿಜಕ್ಕೂ ಕೂಡ ಬಹಳ ಭಯಾನಕ ವಿಚಾರ ಇದು. ಯಾವಾಗ ಆಗಿರುವಂಥದ್ದು, ಹೇಗೆ ಗೊತ್ತಾಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಈಗಾಗಲೇ ಇನ್ನು ನಿನ್ನೆ 7 ಗಂಟೆ ಶೋಗೆ ಬಂದಂಥ ಸಂದರ್ಭದಲ್ಲಿ ಮಡಿವಾಳ ಬಳಿ ಇರುವಂಥ ಸಂಧ್ಯಾ ಥಿಯೇಟರ್ ಏನಿದೆ ಅಲ್ಲಿ 7 ಗಂಟೆ ಶೋ ಕೂಡ ಆಗ್ತಾ ಇತ್ತು. ಒಂದು ಏನು ಪರಭಾಷಾ ಚಿತ್ರವನ್ನು ಕೂಡ ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ಆಗಿರುವಂಥದ್ದು. ಅಂದರೆ ಆ ಮಹಿಳೆಯರು ಹೋಗುವಂಥ ಶೌಚಾಲಯ ಏನಿದೆ ಅಲ್ಲೂ ಕೂಡ ಒಂದು ಮೊಬೈಲನ್ನು ಇಟ್ಟು ವಿಡಿಯೋ ರೆಕಾರ್ಡ್ ಮಾಡುವಂಥ ಕೆಲಸಕ್ಕೂ ಕೂಡ ಓರ್ವ ಯುವಕ ಕೂಡ ಅಲ್ಲಿ ಮುಂದಾಗಿದ್ದ ಅಂತಲೂ ಗೊತ್ತಾಗ್ತಿರುವಂಥದ್ದು. ತಕ್ಷಣ ಅಲ್ಲಿದ್ದಂತಹ ಮಹಿಳೆ ಕೂಡ ಇದನ್ನು ಗಮನಿಸಿ ತಕ್ಷಣ ಅಲ್ಲಿದ್ದಂಥವ್ರಿಗೂ ಕೂಡ ಹೇಳಿದ ತಕ್ಷಣ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಬಂದು ಆತನಿಗೆ ತಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇನ್ನು ಆತ ಕೂಡ ಅದೇ ಥಿಯೇಟರ್ನಲ್ಲೂ ಕೂಡ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗಿದೆ. ತಕ್ಷಣ ಅಲ್ಲಿ ಜನ ಸೇರ್ತಾ ಇದ್ದಂತೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪ್ರಾಥಮಿಕವಾದಂಥ ಮಾಹಿತಿ ಪಡೆಯುವಂಥ ಸಂದರ್ಭದಲ್ಲಿ ಕೂಡ ಗೊತ್ತಾಗುತ್ತೆ ಆತ ಅಲ್ಲೇ ಕೆಲಸ ಮಾಡುವಂಥ ಹುಡುಗ ಅಂತಲೂ ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಆತನನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಥಿಯೇಟರ್ ಮಾಲೀಕ ಆಗಿರ್ಬೋದು,
ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಮತ್ತು ಕೆಲವೊಬ್ಬರು ಸಿಬ್ಬಂದಿಗಳೇನಿದ್ದಾರೆ ಅವರ ಬಳಿನೂ ಕೂಡ ಈಗಾಗಲೇ ಅವರ ಮೇಲೂ ಕೂಡ ಈಗಾಗಲೇ FIR ಕೂಡ ಮಡಿವಾಳ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪ್ರಾಥಮಿಕವಾಗಿ ಆತ ಕೊಟ್ಟಂಥ ಕೆಲವೊಂದು ಹೇಳಿಕೆ ಮೇಲೆ ಈಗಾಗಲೇ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅಲ್ಲಿರುವಂಥ ಮ್ಯಾನೇಜರ್ ಆಗಿರ್ಬೋದು, ಇನ್ನಿತರೆ ಯುವಕರೇನಿದ್ರು ಅಲ್ಲಿ ಕೆಲಸ ಮಾಡ್ತಿದ್ರು ಅವರನ್ನು ಕೂಡ ಈಗಾಗಲೇ ಪ್ರಶ್ನೆ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಅಂದರೆ ಈಗಾಗಲೇ ಆತ ಏನು ರೆಕಾರ್ಡ್ ಮಾಡಿದ್ದ ಆ ಮೊಬೈಲ್ನಲ್ಲೂ ಕೂಡ ಬೇರೆ ಬೇರೆ ಅಶ್ಲೀಲ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಎಷ್ಟು ದಿನಗಳಿಂದ ಇವರು ಇದೇ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಡಿವಾಳ ಪೊಲೀಸರು ಕೂಡ ಈಗಾಗಲೇ ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಡೀಟೇಲ್ಸನ್ನು ಕೂಡ ಆತನಿಂದನೂ ಕೂಡ ಪಡ್ಕೊತಿದ್ದಾರೆ. ಮತ್ತು ಈ ಹಿಂದೆ ಮಾಡಿದಂಥ ಕೆಲವೊಂದು ವಿಡಿಯೋಸು, ಫೋಟೋಸ್ ಕೂಡ ಸಿಕ್ಕಿರೋದ್ರಿಂದಾಗಿ ಆ ಬಗ್ಗೆನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರು. ಆತನಿಗೆ ಯಾರ್ಯಾರು ಇದರಲ್ಲಿ ಇದ್ದಾರೆ, ಯಾರು ಪ್ರಚೋದನೆ ಕೊಟ್ಟು ಈತನಿಗೆ ಈ ರೀತಿಯಾದಂಥ ಕೆಲಸಕ್ಕೆ ಮುಂದಾಗಿದ್ರ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಇನ್ನು ಥಿಯೇಟರ್ ಮಾಲೀಕ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅವ್ರಿಗೂ ಕೂಡ ಈ ಒಂದು ವಿಚಾರಗಳು ಗೊತ್ತಿದ್ದು ಕೂಡ ಸುಮ್ಮನಿದ್ರ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಿದೆ. ಸೊ ಇವಾಗ ಒಟ್ಟಾರೆ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ತನಿಖೆ ನಂತರವೇ ಇನ್ನಷ್ಟು ವಿಚಾರಗಳು ಹೊರಬರಬೇಕಾಗಿದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.